ಮೆಹಂದಿ ಮಾರನೇ ದಿನ ಮನೇಲಿ ಬೆಳಿಗ್ಗೆ ಬೇಗ ಬಳೆ ಶಾಸ್ತ್ರ ಇದ್ದಿತ್ತು. ಬಳೆಗಾರರ ಮನೆಗೆ ಬಂದು ದಾರಿ ಬಳಿ ಇಟ್ಟು ಹೋದ್ರು. ಸ್ವಲ್ಪ ಜನ ರಿಲೇಟಿವ್ಸ್ ಅಂದ್ರೆ ಅಕ್ಕಂದ್ರ ದೊಡ್ಡಮ್ಮ ಅಂದ್ರೆ ಅತ್ತೆಂದ್ರನ್ನೆಲ್ಲ ಇನ್ವೈಟ್ ಮಾಡಿದಿತ್ತು ಬಳೆ ಇಡ್ಸ್ಕಂಗೆ. ಮದ್ ದಿನ ಗಾಜ್ ಅಂದ್ರೆ ಗಚ್ಚಿನ ಬಳಿ ಹಾಯ್ಕೊಂಡ್ ಮದ್ಮಗಳು. ನಾನು ಯಾವತ್ತೂ ದೊಡ್ಡ ಗಚ್ಚಿನ ಬಳಿ ಇಡ್ಸ್ಕೊಂಡೋಳಲ್ಲ, ಅದೆಲ್ಲ ಚಂದ ಕಾಣ್ತಿಲ್ಲ ಅಂತಾನೆ ಅನ್ಕೊಂಡಿದ್ದೆ. ಆದ್ರೆ ಅವತ್ತು ಅವ್ರು ಯಾವ ಸೆಟ್ ಮಾಡಿ ಕೊಟ್ರು ಅದನ್ನ ಕಂಡು ಭಯಂಕರ ಖುಷಿ ಆಯ್ತಪ್ಪ. ಸ್ವಲ್ಪ ಬಳಿ ಬಳೆಗಾರ ನನ್ನ ಕೈಗೆ ಹಾಕ್ರೆ ಉಳ್ದದ್ ಬಳೆ ದೇವ್ರ ಮುಂದಿಡು ಕೊಟ್ರು ಮದ್ವೆ ದಿನ ಹಾಕಂಗೆ. ನಾನು ಆದ್ಮೇಲೆ ಉಳ್ದವ್ರೆಲ್ಲ ಬಳಿ ಇಡ್ಸ್ಕೊಂಡ್ರು ಅವ್ರವ್ರಿಗೆ ಇಷ್ಟ ಆದ ಕಲರ್ ಅಲ್ಲ. ಮಧ್ಯಾಹ್ನದ ಮೇಲೆ ನಮ್ಮ ಮೆಹಂದಿ ಆರ್ಟಿಸ್ಟ್ನ ಬಬ್ಕ್ ಹೇಳಿದೆ, ಮೇಕ್ ಓವರ್ ಬೈ ಎ ವಿ ಶೆಟ್ಟಿ ಅಂತ ಅವ್ರ ಪೇಜ್. ಪಾಪ ಭಟ್ಕಳಿಂದ ಹೊರಟವ್ರು ದಾರಿ ಮಧ್ಯೆ ಏನೋ ಗಾಡಿ ಪ್ರಾಬ್ಲಮ್ ಆದ್ರೂ ರೀಚ್ ಆದ್ರೆ ಹಂಗೋ ಹಿಂಗೋ ಮನೇಲೆ ಆರ್ಗಾನಿಕ್ ಕೋನ್ಸ ರೆಡಿ ಮಾಡಿ ತಕೊಂಡ್ ಬಂದಿದ್ರು. ಅವ್ರು ರೀಚ್ ಔಟ್ ಮಾಡ್ದಲ್ಲಿ ಪ್ರೊಫೈಲ್ ಕಂಡು ಇಷ್ಟ ಆಗಿ ಅವ್ರನ್ನ ಸೆಲೆಕ್ಟ್ ಮಾಡಿದೆ. ಫಸ್ಟ್ 30 ಮಿನಿಟ್ಸ್ ಇದೆಂತ ಮಾಡ್ತಿದ್ರು ಅನ್ನಿಸ್ತ. ಮತ್ತೆ ಮೆಹಂದಿ ಬ್ಯೂಟಿಫುಲ್ ಆಗಿ ಟರ್ನ್ ಆಯ್ತು. ಫಿಗರ್ಸ್ ಎಲ್ಲ ಹಾಕುವಂತ ಪ್ಲಾನ್ ಇದ್ದದ್ದು ಹೌದು, ಆದ್ರೆ ನಂಗೆ ಅಷ್ಟು ಪೇಷನ್ಸ್ ಇಲ್ಲ. ಯಾವ್ದು ಬೇಗ ಮತ್ತೆ ಚಂದದಲ್ಲಿ ಅತ್ತೋ ಅದನ್ನ ಹಾಕಿ ಅಂತ ಹೇಳ್ದೆ ಲಾಸ್ಟಿಗೆ. ಇಬ್ರು ಇದ್ದದ್ರಿಂದ ಸ್ವಲ್ಪ ಕ್ವಿಕ್ ಆಯ್ತು. ಆಫ್ಟರ್ ಕೇರ್ ಕಿಟ್ ಕೊಟ್ರು ಹೆಂಗ್ ಮೇಂಟೈನ್ ಮಾಡೋದಂತ ಕೂಡ ಹೇಳ್ರು. ನಾನು ಮಾಡಲಿಲ್ಲ, ಅದು ಬೇರೆ ವಿಷಯ. ಬಟ್ ಮೆಹಂದಿ ಮಾತ್ರ ಅನ್ಕೊಂಡದಕ್ಕಿಂತ ತುಂಬ ಚಂದ ಇವಂತ. ನಿಮಗೂ ಬೇಕಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಲಾಕ.